ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುನಿಲ್. ನಾನು ಯೋಗವಂತ ಕ್ಲಾಸಸ್ ಜಾಯ್ನ್ ಆಗಿ 3 ತಿಂಗಳಾಗಿದೆ. ನನಗೆ 1 ವರ್ಷದ ಹಿಂದೆ ಡಯಾಬಿಟೀಸ್ ಆಯಿತು. ಡಯಾಬಿಟೀಸ್ ಆದಾಗ ತುಂಬಾ ಹೆಲ್ತಲ್ಲಿ ಏರ್ಪೇರ್ ಆಯಿತು. ತುಂಬ ಸುಸ್ತಾಗೋದು, ತುಂಬ ಹಸಿವಾಗೋದು, ತುಂಬ ದಣಿವಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಯೋಗ ಮಾಡಬೇಕು ಅಂತ ಯೋಚಿಸ್ತಿರ್ಬೇಕಾದ್ರೆ ಯೋಗವಂತ ಕ್ಲಾಸಸ್ ನಾನು ನೋಡಿದೆ. ಸೊ ಇಲ್ಲಿ ಜಾಯ್ನ್ ಆಗಿ ತುಂಬಾ ಚೇಂಜಸ್, ಹೆಲ್ತಲ್ಲಿ ತುಂಬಾ ಚೇಂಜಸ್ ಆಗಿದೆ. ತುಂಬ ಕೋಲ್ಡ್ ಆಗ್ತಾಯಿತ್ತು. ಜ್ವರ ಬಂದರೆ 3-4 ದಿವಸ ಮಲಗಿಬಿಡ್ಬೇಕಾಗ್ತಾಯಿತ್ತು. ಇವಾಗ ಅದೆಲ್ಲ ಕಡಿಮೆ ಆಗಿದೆ. ಕೋಲ್ಡ್ ಅನ್ನೋದು ಆಗ್ತಾನೇ ಇಲ್ಲ. ಹಾಗೆ ತುಂಬಾ ಡಾಕ್ಟರ್ ವಿಸಿಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಇವಾಗ ಅದೆಲ್ಲ ಕಡಿಮೆ ಆಗಿದೆ. ಹಾಗೆ ಡಯಾಬಿಟೀಸ್ನಲ್ಲೂ ಕೂಡ ತುಂಬಾ ಚೇಂಜಸ್ ಆಗಿದೆ. ನನ್ನ HbA1c ಬಂದುಬಿಟ್ಟು 12.7 ಇತ್ತು. ಸೊ ಈಗ 5.6 ಬಂದಿದೆ. ಸೊ ಡಾಕ್ಟರ್ಸ್ ಕೂಡ ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಯೋಗ ಮಾಡ್ತಿದ್ದೀರಾ, ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಮೆಡಿಕೇಷನ್ಸ್ ಕೂಡ ಕಡಿಮೆ ಮಾಡ್ತಾ ಹೋಗೋಣ ಅಂತ ತಿಳಿಸಿದ್ದಾರೆ. ಯೋಗವಂತ ಕ್ಲಾಸಸ್ನಲ್ಲಿ ಪ್ರಶಾಂತ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆನಂದ್ ಸರ್ ಆಗಿರ್ಬೋದು, ಸೌಮ್ಯಶ್ರೀ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ವಿಭಿನ್ನ ಶೈಲಿಗಳಲ್ಲಿ ನಮಗೆ ಕಲಿಸ್ಕೊಡ್ತಾರೆ. ಅವರು ಪ್ರಶಾಂತ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಯಾವ ರೀತಿ ಆಸನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾರೆ. ಹಾಗೆ ನಮಗೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಲಾಭಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಸೊ ಇದರಿಂದ ತುಂಬಾ ಲಾಭ ಇದೆ. ಹಾಗೆ ಈ ಜ್ಞಾನನ ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಪ್ರತಿಯೊಬ್ಬರು ಕೂಡ ಯೋಗ ಕಲ್ತ್ಕೊಳ್ಳಿ, ಈ ಜ್ಞಾನನ ಪಡ್ಕೊಳ್ಳಿ. ಗುರುಗಳಿದ್ರೇ ನಮಗೆ ಮಾರ್ಗದರ್ಶನ ಸಿಗೋದು. ಆ ಮಾರ್ಗದರ್ಶನ ಯಾವತ್ತೂ ದಾರಿದೀಪ ಆಗಬೇಕು. ಯೋಗವಂತ ಕ್ಲಾಸಸ್ ಜಾಯ್ನ್ ಆಗಿ ನಿಮ್ಮ ಜೀವನ ಚೆನ್ನಾಗಿರಲಿ. ಧನ್ಯವಾದಗಳು.